ರೂಲ್ಸ್ ಬಂದಿದೆ ಗೊತ್ತಿಲ್ವಾ ನಿಮಗೆ? ನೈಟ್ ಇರೋದು ರಾತ್ರಿ ಹೊತ್ತು ಹಾಕೊಳ್ಳೋದು, ಬೆಳಗ್ಗೆ ಹೊತ್ತು ಹಾಕೋಬಾರ್ದು ನೈಟಿನ. 500 ರೂಪಾಯಿ ಫೈನು. ಹೌದು, ಕಟ್ಲೇಬೇಕು. ನೋಡಮ್ಮ ನೋಡಕ್ಕ, ಪೇಪರ್ ಅನೌನ್ಸ್ ಆಗೈತೆ, ನಮ್ಗೆ ಹೇಳೋರೆ. ತಂದಮ್ಮ ಫೈನ್? ನೀನು ಫೈನ್ ತಂದ? ಇಲ್ಲ, ಬಟ್ಟೆ ಎಲ್ಲ ಒಗೆಕ್ ಹಾಕ್ಬಿಟ್ಟಿದೆ. 500 ರೂಪಾಯಿ ಫೈನ್ ತಗೊಂಬಾ, ಒಲೆ ನೀನ್ ಕೊಡೋದು ನಿನ್ಗೆ. ಹೋಗು, ಇಲ್ಲ ತಗೊಂಬರ್ಬೇಕು. ಇಲ್ಲ ಅಂದ್ರೆ ಮೂರ್ ದಿನ ಜೈಲ್ಗೆ ಹಾಕ್ತಾರೆ ಅಕ್ಕ. ಇಲ್ಲ 3 ದಿನ ಜೈಲ್ಗೆ ಹಾಕ್ತಾರೆ ಅಕ್ಕ. ನೀವು ಬಡವರು ಸರಿ ಅಕ್ಕ. ನನಗೇನ್ ಗೊತ್ತಾಕ, ಲಂಚ ತಗೊಂಡು ಲಂಚ ಕೊಟ್ಬಿಟ್ಟು ಕೆಲಸ ಸೇರ್ಕೊಂಡ್ಬಿಟ್ಟಿದೀನಿ. ಈಗ ಅವ್ರು ಹೇಳಿ ಮಾಡ್ಲೇಬೇಕು ನಾನು. ಅವ್ರು ನೋಡ್ಬಿಟ್ರಲ್ಲ, ಅವ್ರು ನೋಡ್ಬಿಟ್ಟು ಮೆಸೇಜ್ ಕೊಡೋರು ಆಫೀಸರು, ಇಲ್ಲಿ ಇಬ್ರು ಕೂತಾರ ನೈಟ್ ಹಾಕೊಂಡು ಹೋಗಿಸ್ಕೊ ಅಂತ, ಫೈನ್ ಕಲೆಕ್ಟ್ ಮಾಡು ಅಂತ. ನಾನು ತಿರ್ಕೊಂತೀನಕ್ಕ. 500 ರೂಪಾಯಿ ಕಟ್ಟಮ್ಮ ಸಾಕು. ಇನ್ನೇನ್ ಮಾಡ್ಲಿ? 1000 ರೂಪಾಯಿ ಹಾಕೋರೆ. 200 ರೂಪಾಯಿ ಕೊಡ್ತೀನಿ. 200 ರೂಪಾಯಿ ಕೊಡಕ್ಕಾಗಲ್ಲ, ಆಗಲ್ಲಮ್ಮ. 3 ದಿನ ಜೈಲು. ಹೂ ಕಣಕ್ಕ, ನಾನೇನ್ ಮಾಡ್ಲಿ? ನನಗೆ ಹಿಂಗ್ ಮಾಡೋಲ್ಲ ಆಫೀಸರ್ ಕಳ್ಸ್ಬಿಟ್ಟು. ಅಲ್ಲ ನೋಡಿಲ್ವಾ ನೀವು? ಅವ್ರಿಗೆ ಹೇಳಿ ನೋಡ್ತೀನಿ ಇರಾಕ ಒಂದ್ಸತಿ. ಸರ್ ಅವ್ರು ಟಿವಿ ನೋಡಿಲ್ವಂತೆ ಸರ್. ಹೌದು ಸರ್, ನಾನೇನ್ ಮಾಡ್ಲಕ್ಕ, ನನ್ ಕೆಲಸ ಹೋಗ್ಬಿಡ್ತದೆ. ಇವರ ಕೆಲಸ ಸೇರಿಸಿದ್ದು ಮೇಡಮ್. ಅವ್ರಿಗೆ ಗೊತ್ತಿಲ್ಲ ಅಂತ ಈಗ ಬಂದು ಕೂತ್ಕೊಡಂತೆ ಮೇಡಮ್. ನೈಟಿ ಹಾಕ್ಬಾರ್ದು, ಬರೀ ಸೀರೆನೆ ಹಾಕೊಂಡು ನೋಡ್ಬೇಕು ಇನ್ಮೇಲೆ ರೋಡಲ್ಲಿ ಎಲ್ರು. ನೈಟಿನ ನೈಟ್ ಮಾತ್ರ ಹಾಕೋದು ಆಗಲ್ಲ. ನಾವು ಬೆಳಿಗ್ಗೆ ಹಾಕೊಂಡು ಓಡಾಡ್ತೀವಿ. ಫೈನ್ ಡಬಲ್ ಕಟ್ಟಿಸ್ಕೊಳ್ಳಿ ಅವಳ ಹತ್ರ. ಇವರೇ ಮೇಡಮ್. ಹೌದು, ಹೇಳಿ ಕೇಳಿ. ಬಟ್ಟೆ ನಮ್ಮಿಷ್ಟ ಕೇಳಿ ಕೇಳಿ ಕೇಳಿ. ಸೀರೆನೆ ಹಾಕಲಿ, ಮರ್ಯಾದೆ ನೈಟಿ ಮರ್ಯಾದೆ ಇರುಳು ಏನಾರು ಹಾಕಬಹುದು. ಹೌದು, ಮರ್ಯಾದೆ ಕೂತಿದ್ರೆ ಮುಗಿಸ್ಕೋಬೇಕಾಯ್ತು. ಉಗ್ಯಾಕ ಹೇಳ್ತೀನಿ ಹೋಗಿ. ಉಗ್ಯಾಕ ನನಗೂ ಕೆಲಸ ಬೇಡ ಮೇಡಮ್, ನಾನು ಕೆಲ್ಸಕ್ಕೆ ಬರಲ್ಲ. ತೊಳಿ ಮೇಡಮ್. ನಮ್ಮ ಹತ್ರ ಬಟ್ಟೆ ನೈಟ್ ಹೊತ್ತು ಮಾತ್ರ ಹಾಕ್ಬೇಕು, ಬೆಳಗ್ಗೆ ಹೊತ್ತು ಹಾಕ್ಬಾರ್ದು. ಚೂಡಿದಾರ್ ಹಾಕ್ತೀರಾ ಹಾಕಿ, ಸೀರೆನೆ ಉಡ್ಕೋಬೇಕು. ಭಾರತೀಯ ಸಂಪ್ರದಾಯದ ಪ್ರಕಾರ ಕೈ ಕೊಡಕ ಯಾರು ಮಾಡಿದಾರೆ? ನಾವೇ ಮಾಡಿದ್ದು. ನಾನು ಸಂತೋಷ ಅಂತ ಅವನು ಗಾಡಿ ಅಂತ 500 ರೂಪಾಯಿ. ಇಲ್ಲ 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 ಇಲ್ಲ, 500 ರೂಪಾಯಿ ಫೈನ್ ಇಸ್ಕೊತಾ ಇದ್ದೀನಿ ಸರ್. ಫೈನ್ ಇಸ್ಕೊತಾ ಇದ್ದೀನಿ ಮೇಡಮ್. ಫೈನ್ ಕಟ್ಟೋಗಿ 1 ನಿಮಿಷ. ಹಲೋ, ಫೈನ್ ಕಟ್ಟಿ 500 ರೂಪಾಯಿನ ಪೊಲೀಸ್ ಕರೆಸಿ. ಎಲ್ಲರನ್ನು ಕರೆಸ್ಪ. ಅಲ್ಲ ಪೊಲೀಸ್ ಅಲ್ಲ ಮೇಡಮ್, ಅವ್ರಿಗೆ ಗೊತ್ತಿಲ್ಲ. ನಮಗ್ ಗೊತ್ತಾ ಇಲ್ಲ, ಟಿವಿಲಿ ಬಂದಿರೋದು. ಸರ್ ಸರ್ ಇಲ್ಲಿ 3 ಜನ ಫೈನ್ ಹಾಕಿಸಿ ಸರ್. 500 ರೂಪಾಯಿ ಕೊಡ್ತಾ ಇಲ್ಲ, ಗಲಾಟೆ ಮಾಡ್ತಿದ್ದಾರೆ ಸರ್. ಮಾತಾಡಿ ಅಣ್ಣ, ನಮ್ ನೋಡ್ಲಿಲ್ಲ ಅಣ್ಣ. ಮಾತಾಡಿ ಮಾತಾಡಿ. ಟಿವಿನೇ ನೋಡ್ಲಿಲ್ಲ ನಾವು. ಟಿವಿನೇ ನೋಡ್ಲಿಲ್ಲ, ನಮ್ ನೋಡುದು ಇಲ್ಲ ಟಿವಿ. ನಾವೇ 500 ರೂಪಾಯಿ ಫೈನ್ ಕೊಡ್ತೀವಿ. ಅವ್ರು ನಮ್ ರಿಲೇಷನ್ ಸರ್. ಅವರು ದೊಡ್ಡಮ್ಮನ ಆಗ್ಬೇಕು. ಅವರು ಹಲೋ ದೊಡ್ಡಮ್ಮ ಅಂತೇಳಿ ಹೇಳಿ ಹೇಳಿ. ಹಲೋ, ಕೇಳಿಸುತ್ತೆ. ಅವ್ರ ದೊಡ್ಡಮ್ಮನನ್ನು ಸೀರೆ ಮುಟ್ಕ ತಿನ್ಬಿಡು. ಇನ್ನು ಏನ ಈಗ ಹೇಳಕ್ಕ. ಹಲೋ, ಮಗನೇ ಆಗ್ಬೇಕು ಅಂತ ಹೇಳು. ನಮ್ ಮಗನೇ ಆಗ್ಬೇಕು. ಹಲೋ ಸರ್, ಬಂದ್ಬಿಡಿ ಸರ್. ನೀವು ಅವ್ರ ನಮ್ ದೊಡ್ಡಮ್ಮನೆ ಸರ್, ನೀವ್ ಹಿಂಗೆಲ್ಲ ಮಾಡ್ಬೇಡಿ. ಇವಳೆ ಮಾಡೋದು ಕೆಲಸ. ಫೈನ್ ಕಟ್ಟಿ ಎಲ್ಲಿ ನಿಂತ್ಕೊಂಡು ಮಾತಾಡಿ. ಪೇಪರ್ ಅಲ್ಲಿ ಬಂದಿದೆ, ಟಿವಿ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ. ನಾನು ಮೊಬೈಲ್ ತಂದಿಲ್ಲ, ಸ್ವಿಚ್ ಆಫ್ ಆಗಿದೆ. ಕೆಲಸ ಯಾರು ನನ್ನ ಐಫೋನ್ ಇಲ್ಲ. 500 ರೂಪಾಯಿ ಕೊಡುದು ಕರ್ತಬ. ಹಲೋ ಸರ್, ಇಲ್ಲ ನಮ್ ದೊಡ್ಡಮ್ಮ ಗೊತ್ತಿಲ್ಲ ಮೇಡಮ್, ನೀವು ಹಿಂಗೆಲ್ಲ ಹೇಳ್ಬೇಡಿ. ಅವ್ರಿಗೆ ಗೊತ್ತಿಲ್ಲ ಅಕ್ಕ. ಒಬ್ಬರು ನಾನು ಇರ್ಬೇಕಲ್ಲ, ಒಬ್ಬರು ಬಿಟ್ಟು ಹೋಗ್ತೀನಿ. ನಿನ್ ಪರ ಮಾತಾಡ್ತಾ ಇದೀನಿ. ನಮ್ ದೊಡ್ಡಮ್ಮ ಆಗ್ಬೇಕು ಸರ್ ಅವರು. ನಮ್ ದೊಡ್ಡಮ್ಮನೆ ಸರ್, ದಯವಿಟ್ಟು ಸರ್. ನಂಗೆ ಗೊತ್ತಿಲ್ಲ ಕಣಪ್ಪ, ಟಿವಿ ನೋಡಿರೋದು ಗೊತ್ತಿಲ್ಲ, ಏನ್ ನೋಡಿ. ನಮ್ ದೊಡ್ಡಮ್ಮ ಸರ್, ದಯವಿಟ್ಟು 50 ರೂಪಾಯಿ ಸರ್ ತಗೊಂಡ್ಬಿಟ್ಬಿಡಿ ಸರ್, ಪ್ಲೀಸ್. ನೋಡಿ ಸರ್. ಚಿಕ್ಕ ವಯಸ್ಸಿನ ಅವರೇ ಸಾಕಿರೋದು. ಯಾರು ಸುಳ್ಳು ಹೇಳಾರು? ನಾನು ಮಗ ಅಲ್ವಕ್ಕ, ನನ್ನ ಮಗ ಅಲ್ವಕ್ಕ, ಮಗನೇ. ಕೃಷ್ಣ ಕಿಟ್ಟಿಂದ ಪ್ರೀತಿಯಿಂದ ಕರೀತಾರಲ್ಲ ಅಕ್ಕ. ಏನಕ್ಕ ಕರೆ ಪ್ರೀತಿ ಇಲ್ಲ ನೀನು? ಏನಿಂತ
ಬರಲ್ಲ ಬಿಡಮ್ಮ ಬರಲ್ಲಮ್ಮ ಇರ್ಲಿ ದೊಡ್ಡಮ್ಮ ಅಲ್ವಮ್ಮ ನಿಮ್ ಇಬ್ಬರದು ಫೋಟೋ ಇದೆ ನೋಡಿದ್ದೀರಾ ಮಗಂದು ನಿಂದು ಇಲ್ಲಿದೆ ನೋಡಮ್ಮ ಕ್ಯಾಮ್ರಾ ಇದೆ ನೋಡವ್ವ, ಅಲ್ಲಿ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮ್ ಇದು. ಕುರಿ ಮಾಡ್ತಾ ಇದೀವಿ ಓ ಗೊತ್ತಾಯ್ತು ಈಗ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಕಾಣಿಕೆ ಕೊಡ್ತಾರೆ, ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು.